ನೀವು ಸಣ್ಣದೊಂದು ಹೋಟೆಲ್ ರನ್ ಮಾಡ್ತಾ ಇದ್ದೀರಾ ಅಥವಾ ದೊಡ್ಡದಾದಂಥ ಒಂದು ರೆಸ್ಟೋರೆಂಟ್ ರನ್ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಫುಡ್ ಇಂಡಸ್ಟ್ರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಹಾಗಿದ್ರೆ ದಿ ರಾಮೇಶ್ವರಂ ಕೆಫೆ ಅಥವಾ ಚಾಲುಕ್ಯ ಸಾಮ್ರಾಟ್ ತರ ನಮ್ಮ ಬಿಸ್ನೆಸ್ ಯಾಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಹಾಗಿದ್ರೆ ಅಲ್ಲಿ ಆಗ್ತಾ ಇರುವಂತ ಬಿಸ್ನೆಸ್ ಅಲ್ಲಿ ಮೇನ್ ಆಗಿ ಏನಪ್ಪಾ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂದ್ರೆ, ಒಂದು ಕ್ವಾಲಿಟಿ ಫುಡ್, ಇನ್ನೊಂದು ಒಳ್ಳೆ ಬ್ರ್ಯಾಂಡ್ ನೇಮ್, ಜೊತೆಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇಂಪಾರ್ಟೆಂಟ್ ಆಗತ್ತಲ್ವಾ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕಸ್ಟಮರ್ ಅಟ್ರಾಕ್ಷನ್ ಕೂಡ ಮೇನ್ ಫ್ಯಾಕ್ಟರ್ ಆಗುತ್ತೆ. ಅಂಡ್ ಅಲ್ಲಿ ಹೇಗೆ ವಾಸ್ತು ಮಾಡಿದೀನೋ ಅದೇ ರೀತಿ ನಿಮ್ಮಲ್ಲೂ ಕೂಡ ವಾಸ್ತು ಮಾಡ್ಬೇಕಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಏನಿದೆ ಅದರ ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ಈಶಾನ್ಯ ಭಾಗವನ್ನ ನೀವು ಆದಷ್ಟು ಕ್ಲಿಯರ್ ಆಗಿ ಇಟ್ಕೋಬೇಕು. ಅಲ್ಲಿ ಕಸ ಕಡ್ಡಿ ಹಾಕದೇ ಇರುವಂತದ್ದು, ಗ್ಯಾಸ್ ಸ್ಟೋರೇಜ್ ಮಾಡದೇ ಇರುವಂತದನ್ನ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ಜೊತೆಗೆ ಇದು ಕಿಚನ್ ರಿಲೇಟೆಡ್, ಫುಡ್ ರಿಲೇಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ಅಲ್ಲಿ ಸೌತ್ ಈಸ್ಟ್ ಕಾರ್ನರ್, ನಿಮ್ಮ ಇಡೀ ಏರಿಯಾದ ಸೌತ್ ಈಸ್ಟ್ ಕಾರ್ನರ್ ಅಗ್ನಿ ಮೂಲೆಯಲ್ಲಿ ಕುಕಿಂಗ್ ಮಾಡೋದು ಕಂಪಲ್ಸರಿ ಆಗತ್ತೆ. ಅಲ್ಲಿ ನೀವು ಕುಕಿಂಗ್ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲೊಂದು ಸ್ಟವ್ ಇಡುವಂಥದ್ದು, ಅಲ್ಲಿ ರೆಗ್ಯುಲರ್ ಆಗಿ ಒಲೆ ಹಚ್ಚುವಂಥದ್ದು ಮಾಡಿದಾಗ ಖಂಡಿತ ನಿಮ್ಮ ಫುಡ್ ಬಿಸ್ನೆಸ್ ಇನ್ಕ್ರೀಸ್ ಆಗತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಬ್ಲ್ಯಾಕ್ ಕಲರ್ ಅವ್ರಿಗೆ ಸೂಟ್ ಆಗಿದೆ ಅಂದ್ರೆ ಅದು ನಿಮಗೂ ಸೂಟ್ ಆಗ್ಬೇಕಂತ ಇಲ್ಲ ಅಲ್ವಾ. ಹಾಗಾಗಿ ನಿಮಗೆ ಯಾವ ಕಲರ್ ಚೆನ್ನಾಗಿ ಸೂಟ್ ಆಗುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು. ಅಂಡ್ ನೇಮ್ ಬೋರ್ಡ್ಸ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಯೂಸ್ ಮಾಡಬೇಡಿ. ಅದರಲ್ಲಿ ಬೇರೆ ಕಲರ್ಸ್, ಫಾರ್ ಎಕ್ಸಾಂಪಲ್ ಯೆಲ್ಲೋ ಇರ್ಬೋದು, ಬ್ರೌನ್ ಇರ್ಬೋದು, ರೆಡ್ ಇರ್ಬೋದು, ಗೋಲ್ಡನ್ ಕಲರ್ ಇರ್ಬೋದು, ಈ ರೀತಿ ಕಲರ್ಸ್ ನ ನೀವು ಯೂಸ್ ಮಾಡಿದಾಗ ಬಿಸ್ನೆಸ್ ಅಟ್ರಾಕ್ಷನ್ ತುಂಬಾನೇ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ಇದೇ ರೀತಿ ನಿಮ್ಮ ಹೋಟೆಲ್ ಅಥವಾ ಬಿಸ್ನೆಸ್ಗೂ ವಾಸ್ತು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ.